ನಮ್ಮ ಹೆಮ್ಮೆಯ ಭಜನಾ ಗುಂಪಿನಲ್ಲಿ ಸುಪ್ರಭಾತ ಥೀಮ್ನಲ್ಲಿ ಹಮ್ಮಿಕೊಂಡಿರುವಂಥ ಡಾಕ್ಟರ್ ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ ವ್ಯಾಖ್ಯಾನದ ಅಭಿಯಾನ ಅಭಿನಂದನೀಯ. ಕನ್ನಡ ಸಾಹಿತ್ಯ ಲೋಕದಲ್ಲಿ ಡಿ ವಿ ಜಿ ಅವರು ಮುಕುಟಪ್ರಾಯರು. ಹಾಗೆಯೇ ಬದುಕಿನ ತತ್ವದೊಂದಿಗೆ ಸಾಹಿತ್ಯವನ್ನು ಬೆಸೆದಿರುವ ಅವರ ರಚನೆ ಮಂಕುತಿಮ್ಮನ ಕಗ್ಗ ಅದ್ಭುತ ಕೊಡುಗೆ. ಇದರ ವಾಚನ ವ್ಯಾಖ್ಯಾನದ ಥೀಮ್ ನಿರ್ವಹಿಸುತ್ತಿರುವ ಸುಬ್ರಾ ಹೆಗಡೆ ಸರ್ ಹಾಗೂ ಗುಂಪಿನ ಸಂಸ್ಥಾಪಕ ನಿರ್ವಾಹಕರಾದ ಲತಾ ಮೇಡಮ್ ಮತ್ತು ಎಲ್ಲ ನಿರ್ವಾಹಕರಿಗೂ ಈ ಅವಕಾಶಕ್ಕಾಗಿ ಧನ್ಯವಾದಗಳು. ನನ್ನ ಸರದಿಯಲ್ಲಿ 858ನೇ ಮುಕ್ತಕದ ವಾಚನ ವ್ಯಾಖ್ಯಾನ ಪ್ರಯತ್ನಿಸುವೆ. ಪ್ರಿಯಹಿತಗಳನ್ವೇಷಯಿಂ ಕರ್ಮ ಪರಿಪೋಷೆ ಪ್ರಿಯಹಿತಗಳನ್ವೇಷಯಿಂ ಕರ್ಮ ಪರಿಪೋಷೆ ಕ್ರಿಯೆಯ ಪಾರಂಪರ್ಯ ಜನ್ಮಾಂತರೀಯ ಕ್ರಿಯೆಯ ಪಾರಂಪರ್ಯ ಜನ್ಮಾಂತರೀಯ ನಿಯತವಿಂತು ಜಗತ್ ಪ್ರವರ್ಧನೆಗೆ ನರತೃಷ್ಣೆ ನಿಯತವಿಂತು ಜಗತ್ ಪ್ರವರ್ಧನೆಗೆ ನರತೃಷ್ಣೆ ಜಯಪೂರ್ಣವೆಂದದಕ್ಕೆ ಮಂಕುತಿಮ್ಮ ಜಯಪೂರ್ಣವೆಂದದಕ್ಕೆ ಮಂಕುತಿಮ್ಮ. ಪ್ರಿಯಹಿತಗಳನ್ವೇಷಯಿಂ ಪ್ರಿಯಹಿತಗಳನ್ವೇಷಯಿಂ ಕರ್ಮ ಪರಿಪೋಷೆ ಕ್ರಿಯೆಯ ಪಾರಂಪರ್ಯ ಜನ್ಮಾಂತರೀಯ ಪ್ರಿಯಹಿತಗಳನ್ವೇಷಯಿಂ ಕರ್ಮ ಪರಿಪೋಷೆ ಕ್ರಿಯೆಯ ಪಾರಂಪರ್ಯ ಜನ್ಮಾಂತರೀಯ ನಿಯತವಿಂತು ಜಗತ್ ಪ್ರವರ್ಧನೆಗೆ ನರತೃಷ್ಣೆ ನಿಯತವಿಂತು ಜಗತ್ ಪ್ರವರ್ಧನೆಗೆ ನರತೃಷ್ಣೆ ಜಯಪೂರ್ಣವೆಂದದಕ್ಕೆ ಮಂಕುತಿಮ್ಮ ಜಯಪೂರ್ಣವೆಂದದಕ್ಕೆ ಮಂಕುತಿಮ್ಮ. ಮನುಷ್ಯನ ಸ್ವಭಾವದ ಬಗ್ಗೆ ಡಿ ವಿ ಜಿಯವರು ಹೇಳ್ತಾರೆ, ತನಗೆ ಏನೆಲ್ಲ ಇಷ್ಟವಾಗುತ್ತೆ, ಹಾಗೆ ಏನೆಲ್ಲ ತನಗೆ ಹಿತವಾಗುತ್ತೆ ಅದನ್ನು ತಾನು ಪಡೆಯಲೇಬೇಕು ಅನ್ನುವ ಅನ್ವೇಷಣೆಯಲ್ಲೇ ಅವನ ಕಾರ್ಯಗಳೆಲ್ಲವೂ ಗುರಿ ಹೊಂದಿರುತ್ತೆ. ಚಟುವಟಿಕೆಗಳೆಲ್ಲವೂ ಅದಕ್ಕೆ ಪೋಷಕವಾಗಿ ಪೂರಕವಾಗಿಯೇ ಇರುತ್ತೆ. ಇಂದು ಈ ಅನ್ವೇಷಣೆ ನಿರಂತರ ತಲೆಮಾರುಗಳಿಂದ ನಡೆದು ಬಂದಿರುವುದೇ ಆಗಿದೆ. ಜಗತ್ತಿನಲ್ಲಿ ಈ ರೀತಿ ಪ್ರವರ್ಧಮಾನಕ್ಕೆ ಮನುಷ್ಯನ ಈ ಬಯಕೆ ಎಂದಿಗೂ ಬತ್ತುವುದೇ ಇಲ್ಲ, ತೃಪ್ತನೂ ಆಗುವುದಿಲ್ಲ. ಹಾಗಾಗಿ ಅವನ ಈ ಅನ್ವೇಷಣೆಯ ಎಂದಿಗೂ ಸಂಪೂರ್ಣ ಜಯ ಲಭಿಸಿತು ಅನ್ನುವಂಥದ್ದು ಸಾಧ್ಯವೇ ಇಲ್ಲ. ಇದು ಅವಿರತ ನಿರಂತರ ಅಂತ ಮಾನ್ಯ ಡಿ ವಿ ಜಿಯವರು ಈ ಕಗ್ಗದಲ್ಲಿ ಹೇಳಿದ್ದಾರೆ.